ಬಿಗ್ ಬಾಸ್ ಸೀಸನ್ 10 ಇನ್ನೇನು ಮುಗಿಯೋಕ್ ಬಂದಿದೆ. ಇನ್ನು 2 ದಿನದಲ್ಲಿ ಫೈನಲ್ ಕೂಡ ನಡೆಯುತ್ತೆ. ಸೊ ಸುದೀಪ್ ಅವರು ಫೈನಲ್ ಅನ್ನ ಗ್ರ್ಯಾಂಡ್ ಆಗಿ ನಡೆಸ್ಕೊಡ್ತಾರೆ. ನೀವು ಪ್ರತಿ ಸೀಸನ್ ನೋಡಿರ್ತೀರಾ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಿದ್ದಾರೆ. ಸೊ ಸಂಗೀತ ಫ್ಯಾನ್ಸು, ವಿನಯ್ ಫ್ಯಾನ್ಸು ಹಾಗೂ ಕಾರ್ತಿಕ್ ಮತ್ತೆ ಪ್ರತಾಪ್ ಫ್ಯಾನ್ಸು ತಮ್ಮದೇ ಆದಂತಹ ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಿದ್ದಾರೆ. ಅವ್ರದ್ದು ಹಳೆಯ ವಿಡಿಯೋಗಳನ್ನ ಬಿಟ್ಬಿಟ್ಟು ಅವ್ರನ್ನ ಓಟಲ್ಲಿ ಕುಗ್ಸುವಂತ ಕೆಲಸನ ಮಾಡ್ತಿದ್ದಾರೆ. ಇನ್ನು ಕೆಲವರು ಅವರು ಮಾಡಿರುವಂತಹ ಒಳ್ಳೆ ಕೆಲಸನ ತೋರಿಸ್ಬಿಟ್ಟು ಅವರ ಪರ ಅಭಿಮಾನಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇರೋ ಹಾಗೆ ಮಾಡ್ತಿದ್ದಾರೆ. ಆದ್ರೆ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೂ ಬಿಗ್ ಬಾಸ್ ಇಷ್ಟು ದಿನ ನಡೆದಿದ್ದನ್ನ ನೋಡಿದ ನಂತರ ಪ್ರತಿ ಒಬ್ಬ ಕಂಟೆಸ್ಟೆಂಟಿಗೂ ಇರುವಂತಹ ಅಭಿಮಾನಿ ಬಳಗ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ನಾವೊಂದು ಗೆಸ್ ಅನ್ನ ಮಾಡಬಹುದು. ಎಲ್ಲರ ಗೆಸ್ ಅಂತೆ ಜಾಸ್ತಿ ಅಭಿಮಾನಿಗಳನ್ನ ಹೊಂದಿರುವುದು ಪ್ರತಾಪ್. ಅದು ಎರಡು ಮಾತಿಲ್ಲ. ಹೊರಗಡೆ ಪ್ರತಾಪ್ ಇರುವಂತಹ ರೇಂಜ್ ಬೇರೆ ಆಗಿದೆ ಇವಾಗ. ಆದ್ರೆ ನೆಕ್ಸ್ಟ್ ಅಲ್ಲಿ ವಿನಯ್ ಮತ್ತು ಸಂಗೀತ, ಕಾರ್ತಿಕ್ ಇದ್ದಾರೆ. ಸೊ ನಾನು ವರ್ತೂರ್ ಹಾಗೂ ತುಕಾಲಿ ಬಗ್ಗೆ ಮಾತಾಡ್ತಿಲ್ಲ, ಯಾಕಂದ್ರೆ ಅವರು ಟಾಪ್ 3 ಅಲ್ಲಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ರೆ ಪ್ರತಾಪ್ ಅವರು ಈ ಸೀಸನ್ ಅಂದ್ರೆ ಬಿಗ್ ಬಾಸ್ 10ರ ಸೀಸನ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಅಭಿಮಾನಿ ಬಳಗ ಹೊಂದೋದು ಬೇರೆ, ಆದ್ರೆ ವಿನ್ ಆಗೋದು ಬೇರೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಸೊ ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ಫೇಕು ಹಾಗೂ ನಾನು ಮುಂದಿನ ವರ್ಷದಿಂದ ಬಿಗ್ ಬಾಸ್ ನೋಡಲ್ಲ, ಇದೊಂದು ಸ್ಕ್ರಿಪ್ಟೆಡ್ ಅಂತ ಹೇಳಿ ಕೆಲವರು ಹೇಳ್ತಾರೆ. ಬಟ್ ಬಿಗ್ ಬಾಸ್ನ ಒಂದು ರೂಲ್ಸ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಯಾರು ಹೆಚ್ಚು ಅಭಿಮಾನಿ ಬಳಗ ಇದೆ ಅವರನ್ನ ವಿನ್ ಮಾಡಬೇಕು ಅಂತ ಇಲ್ಲಿ ಬಿಗ್ ಬಾಸ್ ಎಲ್ಲೂ ಹೇಳಿಲ್ಲ. ಯಾರು ಅತಿ ಹೆಚ್ಚಾಗಿ ವೋಟ್ ಅನ್ನ ಪಡ್ಕೊಂತಾರೆ ಅವರು ಈ ಬಾರಿಯ ವಿನ್ನರ್ ಹಾಗೂ ಇಷ್ಟು ದಿನಗಳ ಕಾಲ ನಡೆದಂತಹ ಬಿಗ್ ಬಾಸ್ನ ವಿನ್ನರ್ ಕೂಡ ಅವರೇ ಆಗಿರೋದು. ಅಭಿಮಾನಿ ಬಳಗ ಹೊಂದೋದೇ ಬೇರೆ, ಬಿಗ್ ಬಾಸ್ ಅಲ್ಲಿ ವೋಟ್ ಪಡ್ಕೊಳ್ಳೋದೇ ಬೇರೆ. ಸೊ ಬಿಗ್ ಬಾಸ್ ವೋಟ್ ಪ್ರಕಾರ ಒಬ್ಬೊಬ್ಬ ಕಂಟೆಸ್ಟೆಂಟ್ ಅನ್ನು ಕೂಡ ಉಳಿಸ್ಕೊಂಡು ಬರೋದು ಹೊರತು ಅಭಿಮಾನಿ ಬಳಗದ ಮುಖಾಂತರ ಅಲ್ಲ. ಈಗ ಪ್ರತಾಪಿಗೆ ಅಭಿಮಾನಿ ಬಳಗ ದೊಡ್ಡದಾಗಿದೆ, ಆದ್ರೆ ಅಭಿಮಾನಿ ಬಳಗ ಇರೋದು ಟಿವಿ ಆಡಿಯನ್ಸ್. ಸೊ ಟಿವಿ ಆಡಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಟಿವಿಯಲ್ಲಿ ಅವ್ರನ್ನ ಮೆಚ್ಕೋತಾರೆ ಹೊರತು ಅವರು ಜಿಯೋ ಸಿನಿಮಾ ಆಪ್ ಅನ್ನ ತಗೊಂಡು ಅಲ್ಲಿ ಹೋಗಿ ಪ್ರತಾಪಿಗೆ ವೋಟ್ ಅನ್ನ ಮಾಡುವಂತ ಕೆಲಸನ ಮಾಡೋದಿಲ್ಲ. ಸೊ ಪ್ರತಾಪಿಗೆ ಅತಿ ಹೆಚ್ಚಾಗಿ ಮಹಿಳೆಯರು ಇವಾಗ ಸಿಕ್ಕಾಪಟ್ಟೆ ಇಷ್ಟಪಡ್ತಿರೋದ್ರಿಂದ ಅವನಿಗೆ ಫ್ಯಾನ್ಸ್ ಇರೋದು ಮಹಿಳೆಯರು ಜಾಸ್ತಿ. ಅದರಲ್ಲಿ ಆಂಟೀಸ್ ಅಜ್ಜಿಸ್ಗಳು ಇರ್ತಾರೆ. ಸೊ ಅವರು ಜಿಯೋ ಆಪ್ ನ ಯೂಸ್ ಮಾಡಕ್ ಬಂದಿರೋದಿಲ್ಲ. ಸೊ ಅವ್ರು ಮಾತಲ್ಲಿ ಹೇಳ್ತಾರೆ ಅವ್ನು ವಿನ್ ಆಗ್ಬೇಕು, ಅವನಿಗೆ ಅತಿ ಹೆಚ್ಚಾಗಿ ವೋಟ್ ಬರ್ತಾ ಇದೆ ಅಂತ ಹೇಳಿ. ಅವರು ಅತಿ ಹೆಚ್ಚಾಗಿ ವೋಟ್ ಮಾಡಿದ್ರೆ ಅವನು ಗೆಲ್ಲುವಂತ ಚಾನ್ಸಸ್ ಇರುತ್ತೆ. ಬಟ್ ಟಿವಿಲಿ ನೋಡೋರು ಜಿಯೋ ಸಿನಿಮಾನ ಕೆಲವರು ಆಪ್ ಅನ್ನೇ ಡೌನ್ಲೋಡ್ ಮಾಡ್ಕೊಂಡಿರಲ್ಲ. ಇನ್ನು ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಕೂಡ ಈಸಿಯಾಗಿ ಸಿಗ್ತಾ ಇಲ್ಲ. ಅಲ್ಲಿ ಸರ್ಚ್ ಮಾಡಬೇಕು, ಇಲ್ಲ ಒಳಗಡೆ ಹೋಗ್ಬಿಟ್ಟು ಹುಡುಕ್ಬೇಕಾಗತ್ತೆ. ಅಂತಹ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಪ್ರತಾಪ್ ಅವರಿಗೆ ವೋಟ್ ಬೀಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ವಿನಯ್ ಫ್ಯಾನ್ಸ್ ಏನಿದ್ದಾರೆ ಅಂದ್ರೆ ಯೂತ್ಸ್, ಹುಡುಗರು ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ಕಾಲೇಜು ಹುಡುಗಿಯರು ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಆ ಮುಖಾಂತರ ಅವರು ಜಿಯೋ ಸಿನಿಮಾದಲ್ಲಿ ಆಲ್ಮೋಸ್ಟ್ ನೋಡ್ತಾರೆ. ಅದ್ರ ಮುಖಾಂತರ ಹೋಗ್ಬಿಟ್ಟು 99 ವೋಟ್ ಕೂಡ ಕುತ್ಕೊಂಡು ಮಾಡುವಂತ ಚಾನ್ಸಸ್ ಇದೆ. ಬಟ್ ಪ್ರತಾಪಿಗೆ ಇಲ್ಲ ಅಂತಲ್ಲ, ಇದ್ದಾರೆ, ಬಟ್ ತೀರಾ ಕಡಿಮೆ ಇದ್ದಾರೆ. ಅವನಿಗಿರುವಂತಹ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಇರೋದ್ರಿಂದ ಫ್ಯಾಮಿಲಿ ಕುತ್ಕೊಂಡು ಟಿವಿಲಿ ನೋಡ್ತಾರೆ ಹೊರತು ಜಿಯೋ ಸಿನಿಮಾದಲ್ಲಿ ನೋಡೋದಿಲ್ಲ. ಅದರಿಂದ ವೋಟ್ ಅನ್ನ ಕಡಿಮೆ ರೀತಿಯಲ್ಲಿ ಬೀಳತ್ತೆ ಅವನಿಗೆ. ಸೊ ಜನಗಳು, ಯೂತ್ಸು, ಕಾಲೇಜ್ ಹುಡುಗರು ಹಾಗೂ ಕೆಲಸಕ್ಕೆ ಹೋಗುವಂತಹ ಜನಗಳು ಜಿಯೋ ಸಿನಿಮಾನ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಿಂದಾಗಿ ಸಂಗೀತ ಹಾಗೂ ವಿನಯ್ಗೆ ಅತಿ ಹೆಚ್ಚಾಗಿ ವೋಟ್ ಬೀಳುವಂತಹ ಚಾನ್ಸಸ್ ಇರುತ್ತೆ ಫೈನಲ್ ಅಲ್ಲಿ. ಅದರಿಂದಾಗಿ ನಾನು ಹೇಳ್ತಿರೋದು ಪ್ರತಾಪ್ ವಿನ್ ಆಗೋದು ತೀರಾ ಕಷ್ಟ ಆಗುತ್ತೆ. ನಾವು ಒಬ್ಬರನ್ನ ವಿನ್ ಮಾಡಿಸ್ಬೇಕಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂತ ಹೋದ್ರೆ ಸಾಕಾಗೋದಿಲ್ಲ. ನಿಮ್ಮ ಫ್ಯಾಮಿಲಿಯವರು ನೀವು ನೋಡ್ತಾ ಇದ್ರೆ ನೀವು ಕೂಡ ಜಿಯೋ ಸಿನಿಮಾನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ಅವನಿಗೆ ವೋಟ್ ಹಾಕೋದ್ರ ಮುಖಾಂತರ ಗೆಲ್ಸ್ಬೋದು. ನಾವು ಇಲ್ಲೇ ಕೂತ್ಕೊಂಡು ಅವನಿಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ರು ಆದ್ರೂ ಯಾಕೆ ಅವ್ನು ವಿನ್ ಆಗಿಲ್ಲ ಆ ತರ ನಾವು ಡಿಸೈಡ್ ಮಾಡೋಕ್ ಆಗೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಒಂದು ವೋಟಿನ ಮುಖಾಂತರ ವಿನ್ ಅನ್ನ ಮಾಡಿಸ್ತಿರೋದ್ರಿಂದ ನಾವು ಅವನೇ ಇನ್ ಆಗ್ಬೇಕು, ಇವನೇ ಇನ್ನು ಆಗ್ಬೇಕು ಅಂತ ಹೇಳ್ಕೊಳ್ಳೋದು ತೀರಾ ಕಷ್ಟದ ವಿಚಾರ ಆಗತ್ತೆ. ಈ ತರ ನಾವು ಇರೋದ್ರಿಂದ ಟಿವಿ ಆಡಿಯನ್ಸ್ ಈ ಸಲ ಬಿಗ್ ಬಾಸ್ TRP ಅಲ್ಲಿ ನಂಬರ್ 1 ಆಗಿರೋದು ಹೊರತು ಜಿಯೋ ಸಿನಿಮಾ OTT ಅಲ್ಲಿ ಅಲ್ಲ. ಸೊ ರಿಯಾಲಿಟಿ ಶೋ ಅಲ್ಲಿ ಟಿವಿಲಿ ನಂಬರ್ 1 ಆಗಿರೋದ್ರಿಂದ, ಟಿವಿಯಲ್ಲಿ ಅತಿ ಹೆಚ್ಚಾಗಿ ಜನ ನೋಡ್ತಿರೋದ್ರಿಂದ TRPಗೋಸ್ಕರ ಅದು ನಂಬರ್ 1 ಆಗಿದೆ. ಸೊ ಜಿಯೋ ಸಿನಿಮಾದಲ್ಲಿ ನೋಡ್ತಿದ್ದಾರೆ, ಬಟ್ ವೋಟ್ ಹಾಕ್ತಿರುವಂತಹ ಸಂಖ್ಯೆ ನೋಡ್ತಿರೋದ್ಗಿಂತ ತೀರಾ ಕಡಿಮೆ ಇದೆ. ಅತಿ ಹೆಚ್ಚಾಗಿ ವೋಟ್ ಕೂಡ ಕಡಿಮೆ ಬೀಳ್ತಾ ಇದೆ. ಇದರಿಂದಾಗಿ ಯೂತ್ಸ್ ಅನ್ನ ಯಾರು ಜಾಸ್ತಿ ಅಂದ್ರೆ ಮೊಬೈಲ್ ಯೂಸ್ ಮಾಡುವಂತಹ ಯಾರನ್ನ ಜಾಸ್ತಿ ಇಟ್ಕೊಂಡಿದ್ದಾರೆ ಅವ್ರು ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಪ್ರತಾಪನ ವಿನ್ ಮಾಡಿಸ್ಲೇಬೇಕು ಅಂತ ಅಂತಿರೋರು ದಯವಿಟ್ಟು ಹೋಗ್ಬಿಟ್ಟು ನೀವು ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡ್ಕೋ ಮುಖಾಂತರ ಅವನ್ನ ವಿನ್ ಮಾಡಬಹುದು. ಇಲ್ಲ ಅಂದ್ರೆ ಅವ್ರ ವಿರುದ್ಧ ಇರುವಂತಹ ಕೆಲವರು ಗೆಲ್ಬಹುದು. ಅದ್ರಲ್ಲಿ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಬಿಗ್ ಬಾಸ್ ಯಾವುದೇ ರೀತಿಯ ಸ್ಕ್ರಿಪ್ಟೆಡ್ ಇರೋದಿಲ್ಲ. ಸೊ ಸ್ವಲ್ಪ ಹಿಂಟ್ ಅನ್ನ ಕೊಡ್ತಾರೆ, ಜಗಳನ್ನ ಮಾಡುವಂತ ಸಿಚುವೇಶನ್ ತರ್ತಾರೆ ಹೊರತು ಅವ್ರು ಇದೇ ತರ ಇರಬೇಕು, ಇದೇ ತರ ಮಾಡ್ಬೇಕು ಅಂತ ಹೇಳಿ, ಜಗಳ ಇದೇ ತರ ಮಾಡ್ಬೇಕು ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ, ಹೇಳೋಕ್ಕೂ ಕೂಡ ಆಗೋಲ್ಲ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಪ್ರಕಾರ ಕಮೆಂಟ್ ಮಾಡಿ ಯಾರು ಗೆಲ್ಬಹುದು ಅಥವಾ ನಾವು ಹೇಳಿದ್ದು ವಿಚಾರ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ. ಥ್ಯಾಂಕ್ ಯು.